ವಿಮೋಚನಕಾಂಡ ಅಧ್ಯಾಯ 5. ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲ್ಯರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲ್ಯರನ್ನು ಹೋಗಗೊಡಿಸುವುದೇಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು. ಅವರು ಅವನಿಗೆ, ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು. ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು. ಮಾಡದೆ ಹೋದರೆ ಆತನು ನಮ್ಮನ್ನು ವ್ಯಾಧಿಯಿಂದಲೋ ಕತ್ತಿಯಿಂದಲೋ ಸಂಹಾರ ಮಾಡಾನು ಎಂದು ಹೇಳಿದರು. ಐಗುಪ್ತರ ಅರಸನು ಅವರಿಗೆ, ಮೋಶೆಯೇ, ಆರೋನನೇ, ಈ ಜನರು ತಮ್ಮ ಕೆಲಸವನ್ನು ಬಿಡುವಂತೆ ನೀವು ಯಾಕೆ ಮಾಡುತ್ತೀರಿ? ನಿಮ್ಮ ಬಿಟ್ಟಿ ಕೆಲಸಕ್ಕೆ ನಡೆಯಿರಿ ಎಂದು ಹೇಳಿದನು. ಫರೋಹನು, ಈ ಜನರು ಬಲು ಹೆಚ್ಚಾದರೂ ನೋಡಿರಿ, ಅವರು ತಮ್ಮ ಬಿಟ್ಟಿ ಕೆಲಸವನ್ನು ಬಿಟ್ಟು ಬಿಡುವುದಕ್ಕೆ ನೀವು ಆಸ್ಪದ ಕೊಟ್ಟಿದ್ದೇನು ಅಂದನು. ಆ ದಿನದಲ್ಲಿ ಫರೋಹನು ಬಿಟ್ಟಿ ಮಾಡಿಸುವ ಅಧಿಕಾರಿಗಳಿಗೂ ಮೇಸ್ತ್ರಿಗಳಿಗೂ, ಇನ್ನು ಮೇಲೆ ನೀವು ಆ ಜನರಿಗೆ ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲನ್ನು ಕೊಡಕೂಡದು, ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಳ್ಳಲಿ. ಆದರೂ ಅವರು ಈವರೆಗೆ ಮಾಡಿದ ಇಟ್ಟಿಗೆಗಳ ಲೆಕ್ಕವನ್ನು ಮುಂದೆಯೂ ಒಪ್ಪಿಸಬೇಕು, ಅದನ್ನು ಕಡಿಮೆ ಮಾಡಕೂಡದು. ಅವರು ಮೈಗಳ್ಳರಾದ್ದರಿಂದ ನಾವು ಹೋಗಿ ನಮ್ಮ ದೇವರಿಗೆ ಯಜ್ಞವನ್ನು ಮಾಡಿ ಬರುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೂಗಿಕೊಳ್ಳುತ್ತಾರೆ. ನೀವು ಅವರಿಂದ ಕಷ್ಟವಾದ ಬಿಟ್ಟಿ ಕೆಲಸವನ್ನು ಮಾಡಿಸಬೇಕು. ಅವರಿಗೆ ಕಷ್ಟವಾದ ಕೆಲಸವಿದ್ದರೆ ಸುಳ್ಳು ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಮಾರ್ಗವಿಲ್ಲ ಎಂದು ಆಜ್ಞೆ ಮಾಡಿದನು. ಆದದರಿಂದ ಬಿಟ್ಟಿ ಮಾಡಿಸುವ ಅಧಿಕಾರಿಗಳು ಮೇಸ್ತ್ರಿಗಳು ಆ ಜನರಿಗೆ, ನಿಮಗೆ ಹುಲ್ಲನ್ನು ಕೊಡಕೂಡದೆಂದು ಫರೋಹನ ಅಪ್ಪಣೆಯಾಗಿದೆ, ನೀವೇ ಹೋಗಿ ಎಲ್ಲಿಂದಾದರೂ ತಂದುಕೊಳ್ಳಬೇಕು. ಆದರೂ ನೀವು ಮಾಡಬೇಕಾದ ಕೆಲಸ ಸ್ವಲ್ಪವೂ ಕಡಿಮೆ ಆಗಕೂಡದು ಎಂದು ಹೇಳಿದರು. ಹೀಗಿರಲಾಗಿ ಜನರು ಐಗುಪ್ತ ದೇಶದಲ್ಲೆಲ್ಲ ತಿರುಗಿ ಹುಲ್ಲು ಸಿಕ್ಕದೆ ಕೂಳೆ ಕಿತ್ತು ಕೂಡಿಸಿದರು. ಬಿಟ್ಟಿ ಮಾಡಿಸುವವರು, ನಿಮಗೆ ಹುಲ್ಲಿದ್ದ ಕಾಲದಲ್ಲಿ ಹೇಗೋ ಹಾಗೆ ಪ್ರತಿದಿನದ ಕೆಲಸವನ್ನು ಆಯಾ ದಿನದಲ್ಲೇ ಮುಗಿಸಬೇಕೆಂದು ಹೇಳಿ ಅವರನ್ನು ತ್ವರೆಪಡಿಸಿದರು. ಫರೋಹನ ಅಧಿಕಾರಿಗಳು ತಾವೇ ನೇಮಿಸಿದ ಇಸ್ರಾಯೇಲ್ ಮೇಸ್ತ್ರಿಗಳಿಗೆ, ನೀವು ಮುಂಚೆ ಇಟ್ಟಿಗೆಗಳ ಲೆಕ್ಕವನ್ನು ಒಪ್ಪಿಸಿದಂತೆ ನಿನ್ನೆ ಈ ಹೊತ್ತು ಯಾಕೆ ಒಪ್ಪಿಸಲಿಲ್ಲ ಎಂದು ಹೇಳಿ ಅವರನ್ನು ಹೊಡಿಸಿದರು. ಹೀಗಿರಲು ಇಸ್ರಾಯೇಲ್ ಮೇಸ್ತ್ರಿಗಳು ಫರೋಹನ ಸಮ್ಮುಖಕ್ಕೆ ಬಂದು, ತಾವು ತಮ್ಮ ದಾಸರಿಗೆ ಹೀಗೆ ಮಾಡುವುದು ಯಾಕೆ ಸ್ವಾಮಿ? ದಾಸರಿಗೆ ಅಧಿಕಾರಿಗಳು ಹುಲ್ಲು ಕೊಡದೆ ಇಟ್ಟಿಗೆಗಳನ್ನು ಮಾಡಬೇಕು ಅನ್ನುತ್ತಾರೆ. ಆದುದರಿಂದ ದಾಸರು ಏಟುಗಳನ್ನು ತಿನ್ನಬೇಕಾಯಿತು. ತಪ್ಪು ಕಾವಂದರ ಜನರದೇ ಅಂದರು. ಅದಕ್ಕವನು, ನೀವು ಬಹಳ ಮೈಗಳ್ಳರು. ನಾವು ಹೋಗಿ ಯೆಹೋವನಿಗೆ ಯಜ್ಞ ಮಾಡಿ ಬರಬೇಕೆನ್ನುವುದಕ್ಕೆ ಇದೇ ಕಾರಣ. ಕೆಲಸಕ್ಕೆ ನಡೆಯಿರಿ, ನಿಮಗೆ ಹುಲ್ಲನ್ನು ಕೊಡಿಸುವುದಿಲ್ಲ, ಆದರೂ ಇಟ್ಟಿಗೆಗಳ ಲೆಕ್ಕವನ್ನು ತಪ್ಪದೇ ಒಪ್ಪಿಸಬೇಕು ಅಂದನು. ದಿನದಿನವೂ ಒಪ್ಪಿಸಬೇಕಾದ ಇಟ್ಟಿಗೆಗಳ ಲೆಕ್ಕ ಕಡಿಮೆಯಾಗಬಾರದೆಂದು ಅಪ್ಪಣೆಯಾದದರಿಂದ ಇಸ್ರಾಯೇಲ್ ಮೇಸ್ತ್ರಿಗಳು ತಮಗೆ ದುರವಸ್ಥೆಯುಂಟಾಯಿತು ಎಂದು ತಿಳಿದುಕೊಂಡರು. ಅವರು ಫರೋಹನ ಬಳಿಯಿಂದ ಬಂದಾಗ ತಮ್ಮನ್ನು ಎದುರುಗೊಳ್ಳುವುದಕ್ಕೆ ನಿಂತಿದ್ದ ಮೋಶೆ ಆರೋನರನ್ನು ಕಲೆತು ಅವರಿಗೆ, ಫರೋಹನು ಅವನ ಸೇವಕರು ನಮ್ಮನ್ನು ನೋಡಿ ಹೇಸಿಕೊಳ್ಳುವಂತೆ ನೀವು ಮಾಡಿದಿರಿ. ನಮ್ಮನ್ನು ಸಂಹಾರ ಮಾಡುವುದಕ್ಕೆ ಅವರ ಕೈಗೆ ಕತ್ತಿಯನ್ನು ಕೊಟ್ಟ ಹಾಗಾಯಿತು. ಯೆಹೋವನು ನಿಮ್ಮ ತಪ್ಪನ್ನು ವಿಚಾರಿಸಿ ತಕ್ಕ ಶಿಕ್ಷೆಯನ್ನು ವಿಧಿಸಲಿ ಎಂದು ಹೇಳಿದರು. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಬಂದು, ಸ್ವಾಮಿ, ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದಿ? ನನ್ನನ್ನು ಕಳುಹಿಸಿದ್ದು ಯಾಕೆ? ನಾನು ಫರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತಾಡಿದಂದಿನಿಂದ ಅವನು ಈ ಜನರಿಗೆ ಕೇಡನ್ನೇ ಮಾಡುತ್ತಾನಲ್ಲ. ನೀನು ನಿನ್ನ ಜನರನ್ನು ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ ಅಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ದೇವರ ಅಮೂಲ್ಯವಾದ ಮತ್ತು ಸೃಜನಾತ್ಮಕ ಅಂದರೆ ಸೃಷ್ಟಿ ಮಾಡುವಂಥ ದೇವರ ವಾಕ್ಯವನ್ನು, ಸೃಷ್ಟಿ ಅಂತ ಹೇಳಿದ್ರೆ
ಅದು ನಮ್ಮ ಸಮಸ್ಯೆಗಳಲ್ಲಿರ್ಬೋದು, ನಮ್ಮ ಆತ್ಮಿಕ, ದೈಹಿಕ, ಮಾನಸಿಕ, ಆರ್ಥಿಕ ಯಾವುದೇ ನೆಲೆಯಲ್ಲಿ ಬೆಳಕಾಗಲಿ ಅಂತ ಹೇಳಿದಾಗ ಬರಿದಾಗಿಯೂ ಕತ್ತಲೆಯಾಗಿಯೂ ಶೂನ್ಯವಾಗಿಯೂ ಇದ್ದಂಥ ಭೂಮಿಗೆ ದೇವರ ವಾಕ್ಯದಿಂದ ಬೆಳಕು ಲಭ್ಯವಾಯಿತು, ರೂಪಾಂತರವಾಯಿತು. ಅಂಥ ರೂಪಾಂತರ ಈ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಾಗಲೇ ನಮಗೆ ಸಂಭವಿಸಲಿ. ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ 5ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 5. 4ನೇ ಅಧ್ಯಾಯದಲ್ಲಿ ಮೋಶೆ ಮಾವನ ಅನುಮತಿಯನ್ನು ಪಡ್ಕೊಂಡು ಸುಮಾರು 40 ವರ್ಷಗಳು ಮಿದ್ಯಾನ್ ದೇಶದಲ್ಲಿ ಅವನಿದ್ದು, ಅನಂತರ ಅವನು ಈಗ ಐಗುಪ್ತ ದೇಶಕ್ಕೆ ಹಿಂದಿರುಗಿ ಹೋಗ್ತಾನೆ. ಹೋಗುವಾಗ ಮೋಶೆ, ಚಿಪೋರಳು, ಗೆರ್ಷೋಮ್. ಮೋಶೆ ಅಂದರೆ ಎಳೆಯಲ್ಪಟ್ಟವನು, ಚಿಪೋರಳು ಅಂದರೆ ಪಕ್ಷಿ ಅಂದರೆ ಹೆಸರಿನ ಅರ್ಥ, ಗೆರ್ಷೋಮ್ ಅಂದರೆ ಅನ್ಯನು ಅಥವಾ ಪ್ರತ್ಯೇಕವಾದಂಥವನು ಎಂಬುದಾಗಿ. ಈ ಮೂವರು ಹೋಗ್ತಾ ಇದ್ದಾಗ ಒಂದು ಹೋಟೆಲ್ನಲ್ಲಿ ಛತ್ರದಲ್ಲಿ ಇಳ್ಕೊಂಡಿರ್ತಾರೆ. ಆಗ ದೇವರು ಮೋಶೆಯನ್ನು ಕೊಲ್ಲುವುದಕ್ಕೆ ಬರ್ತಾನ್ರಿ. ಮೋಶೆಯನ್ನು ಕೊಲ್ಲುವುದಕ್ಕೆ ಬರುತ್ತಾ ಇದ್ದಂಥ ರೀತಿ ಹೇಗೆ ಅಂತ ಅಲ್ಲಿ ಬರೆದಿಲ್ಲ. ಬಹುಶಃ ಜ್ವರ ಬಂದು ಸಾಯ್ತಾ ಇದ್ದನು ಏನು, ಒಟ್ಟು ಆ ರೀತಿಯಾದಾಗ ಹೆಂಡತಿಗೆ ಗೊತ್ತಾಯಿತು ಯಾಕೆ ಈ ರೀತಿಯಾಗಿ ಗಂಡನು ಸಾಯ್ತಾ ಇದ್ದಾನಂತ. ಯಾವ ಹೆಂಡತಿಗೆ ಗಂಡನ ಆ ಒಂದು ಸೂಕ್ಷ್ಮತೆ ಗೊತ್ತಿರ್ತದೋ ಆಕೆ ಧನ್ಯಳು. ಈ ಪಕ್ಷಿ ಹೆಸರು ಇರುವಂಥ ಚಿಪೋರಳು ಬಹಳ ಸೂಕ್ಷ್ಮವಾದಂಥ ಹೆಂಡತಿಯಿಂದ ಮೋಶೆ ಸಂರಕ್ಷಿಸಲ್ಪಟ್ಟ. ಹೌದು, ಆಶ್ಚರ್ಯ. ಯಾಕಂತೇಳಿದರೆ ಮೋಶೆ ಆಗಾಗ ಸಂರಕ್ಷಿಸಲ್ಪಡ್ತಾ ಇರ್ತಾನೆ. ಮೊದಲು ಅಕ್ಕನಿಂದ ಸಂರಕ್ಷಿಸಲ್ಪಟ್ಟಳು. ಅಂದರೆ ಯಾವ ರೀತಿಯಾಗಿ ಆ ಮಗು ನೀರಲ್ಲಿ ಮುಳುಗಿ ಹೋಗದೆ ಮೋಶೆ ಚಿಕ್ಕ ಮಗುವಾಗಿದ್ದಾಗ ಮಿರಿಯಾಮಳು ಹಾಗೇ ದೂರದಲ್ಲಿ ಇದ್ಕೊಂಡು ನೋಡ್ತಾ ಇದ್ಲು. ಆ ಅಕ್ಕನಿಂದ ಸಂರಕ್ಷಿಸಲ್ಪಟ್ಟ ಸ್ವಲ್ಪ ಮಟ್ಟಿಗೆ 3 ತಿಂಗಳು ಕೂಸಾಗಿದ್ದಾಗ. ಅನಂತರ ರಾಜಕುಮಾರಿಯಿಂದ ಸಂರಕ್ಷಿಸಲ್ಪಟ್ಟ ಮೋಶೆ. ಹೌದು, ಸಾಯಬೇಕಾಗಿತ್ತು, ಕೊಲ್ಲಲ್ಪಡಬೇಕಾಗಿತ್ತು, ನೈಲ್ ನದಿಯಲ್ಲಿ ಎಸೆಯಲ್ಪಡಬೇಕಾಗಿತ್ತು, ಆದರೂ ಸಂರಕ್ಷಿಸಲ್ಪಟ್ಟ. ಅದಕ್ಕಿಂತ ಮುಂಚೆ ತಾಯಿಯಿಂದ ಸಂರಕ್ಷಿಸಲ್ಪಟ್ಟ. 3 ತಿಂಗಳು ಕೂಸು ಇರುವಾಗಲೇ ಆ ನಂಬಿಕೆಯಿಂದ ತಾಯಿ ಬಚ್ಚಿಟ್ಟಿದ್ದಳು. ಈಗ ಹೆಂಡತಿಯಿಂದ ಮೋಶೆ ಸಂರಕ್ಷಿಸಲ್ಪಡ್ತಾನೆ. ತಾಯಿ, ಅಕ್ಕ, ಫರೋಹನ ಕುಮಾರ್ತಿ, ರಾಜ್ಕುಮಾರಿ. ಈಗ ಹೆಂಡತಿ ಕೂಡ ಮೋಶೆ ಸಾಯದಂತೆ ಕಾಪಾಡಿದ್ಲು ಅಂತ ನಾವು ನೋಡ್ತೇವೆ. ಮತ್ತು ಅದಕ್ಕೆ ಒಂದು ಕಾರಣ, ಮೋಶೆ ಗೆರ್ಷೋಮ್ಗೆ ಸುನ್ನತಿ ಮಾಡಿರಲಿಲ್ಲ. ಯಾಕಂದರೆ ಅಬ್ರಹಾಮು ಪದ್ಧತಿಯನ್ನು ಪ್ರಾರಂಭಿಸಿದ್ದನು ಸುನ್ನತಿ ಮಾಡಿಸುವಂಥದ್ದು. ಯಹೂದಿಗಳಲ್ಲಿ ಅದು ಒಂದು ಸಾಮಾನ್ಯವಾದಂಥ ಒಡಂಬಡಿಕೆಯನ್ನು ಸೂಚಿಸುವಂಥ ಗಂಭೀರವಾದ, ಅದೇ ಸಂದರ್ಭದಲ್ಲಿ ಆತ್ಮಿಕ ಅರ್ಥವನ್ನು ಒಳಗೊಂಡಂಥ ಒಂದು ಕ್ರಮ ಸುನ್ನತಿ. ಅದರ ಬಗ್ಗೆ ಫಿಲಿಪ್ಪಿ 3:3 ಪೌಲನು ವಿವರಿಸ್ತಾನೆ. ಸುನ್ನತಿಯ ವಿಷಯದಲ್ಲಿ ಆತ್ಮಿಕವಾದ ಸುನ್ನತಿಯ ಬಗ್ಗೆ ಶರೀರ ಸಂಬಂಧದಲ್ಲಿ ಭರವಸೆ ಇಡುವುದೇ ಇರುವಂಥದ್ದು ಸುನ್ನತಿ. ಮತ್ತು ಪ್ರಥಮ ಬಾರಿಯಾಗಿ ಒಬ್ಬ ಮಹಿಳೆಯನ್ನು ಸುನ್ನತಿ ಮಾಡುವಂತೆ ದೇವರು ಅನುಮತಿಸಿದನು, ಅಂಗೀಕರಿಸಿದನು ಕೂಡ. ಮೋಶೆ ಸಾಯದೆ ಉಳಿದ ಹೆಂಡತಿಯ ನಿಮಿತ್ತ ಆ ಸುನ್ನತಿ ಮಾಡಿದ್ದರಿಂದ. ಮತ್ತು ಮುಂದುವರೆದಾಗ ಆರೋನನು ಬಂದು ಜಾಯ್ನ್ ಆಗ್ತಾನೆ. ಆರೋನು ಅಂತ ಹೇಳಿದರೆ ಹತ್ತುವವನು, ಉನ್ನತಪಡಿಸುವವನು, ಪರ್ವತ ಹತ್ತಿಸುವವನು ಎಂಬುದಾಗಿ. ಹೌದು, ಮೋಶೆಗೆ ಒಂದು ಪುಷನ್ನು ಮೇಲಕ್ಕೆ ಎತ್ತುವಂಥ
ಹೆಸರಿಗೆ ತಕ್ಕಂಥ ಒಂದು ಕಾರ್ಯ. ಸೆಳೆಯಲ್ಪಟ್ಟಂಥವನಿಗೆ ಇನ್ನೂ ಕೂಡ ಮೇಲೆ ಎಬ್ಬಿಸಲ್ಪಡುವಂತೆ ಮಾಡಿದಾತನು ಅಣ್ಣನಾದ ಆರೋನನು. ಇಬ್ಬರು ಸೇರಿ ಈಗ ಇಸ್ರಾಯೇಲ್ರ ಹತ್ರ ಬರ್ತಾರೆ. ಇಸ್ರಾಯೇಲ್ ಹತ್ರ ಬಂದುಬಿಟ್ಟು ಅದ್ಭುತಗಳನ್ನು ಮಾಡ್ತಾರೆ. ಅದ್ಭುತಗಳನ್ನು ಮಾಡಿದ ಮೇಲೆ ಇಸ್ರಾಯೇಲ್ರ ನಂಬಿಕೆ ದೇವರ ಮೇಲೆ ಇಡ್ತಾರೆ. ನಂಬಿಕೆ ಪಡ್ಕೊಂಡಂಥ ನಂಬಿದಂಥ ಇಸ್ರಾಯೇಲ್ರು ದೇವರಿಗೆ ನಮಸ್ಕಾರ ಆರಾಧನೆ ಮಾಡ್ತಾರಂತ 4ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 5ನೇ ಅಧ್ಯಾಯದಲ್ಲಿ ದೊಡ್ಡ ಒಂದು ಆಶ್ಚರ್ಯ. ಯಾಕಂದರೆ ಸೂಪರ್ ಪವರ್ ಆಗಿರುವಂಥ ಫರೋಹನು ಅತ್ಯಂತ ಲೋಕದ ಅತ್ಯಂತ ದೊಡ್ಡ ಪ್ರಭಾವಶಾಲಿಯಾದಂಥ ವ್ಯಕ್ತಿಯನ್ನು ಸಾಧಾರಣವಾದ ಕುರುಬನಾಗಿರುವಂಥ ಮೋಶೆ, ಸಾಧಾರಣ ವ್ಯಕ್ತಿ ಆಗಿದ್ದರೂ ಕೂಡ ದೇವರನ್ನು ಸಂಧಿಸಿದಂಥ ವ್ಯಕ್ತಿ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಮೋಶೆ. ಇನ್ನೊಂದು ಕಡೆ ಅತ್ಯಂತ ರಾಜಕೀಯ ಕ್ಷೇತ್ರದಲ್ಲಿ ಪ್ರಭಾವಶಾಲಿಯಾದಂಥ ಫರೋಹನು. ಇವರಿಬ್ಬರು ಮೀಟ್ ಮಾಡ್ತಾರೆ. ಅವರ ಜೊತೆಯಲ್ಲಿ ಆರೋನನು ಕೂಡ, ಅವನು ಕೂಡ ಭಕ್ತಿವಂತನಾದ ವ್ಯಕ್ತಿನೇ, ದೇವರಿಂದ ಕರೆಯಲ್ಪಟ್ಟಂಥ ವ್ಯಕ್ತಿ, ದೇವರ ಸ್ವರವನ್ನು ಕೇಳಿಸ್ಕೊಂಡಂಥ ವ್ಯಕ್ತಿ ಆರೋನು. ದೇವರು ಮಾತಾಡ್ತಾನೆ ಆರೋನ್ ಹತ್ರ. ಇಬ್ಬರು ದೇವರಿಂದ ದೇವರ ಸ್ವರವನ್ನು ಕೇಳಿಸ್ಕೊಂಡಂಥ, ದೇವರಿಂದ ಕರೆಯಲ್ಪಟ್ಟಂಥ, ದೇವರಿಂದ ಕಳುಹಿಸಲ್ಪಟ್ಟಂಥ ಮೋಶೆ ಆರೋನರು ಬಂದು ಈಗ ಭೂಮಿಯ ಅತ್ಯಂತ ಸುಪ್ರಸಿದ್ಧವಾದಂಥ ಅರಸನು, ಪ್ರಭಾವಶಾಲಿ ಅಂತ ಅರಸನನ್ನು ಸಂಧಿಸಿ ದೇವರ ಬಗ್ಗೆ ಮಾತಾಡ್ತಾರೆ. ಆಶ್ಚರ್ಯ ಅಲ್ವಾ? ಹೌದು, ಇದು ಚರಿತ್ರೆಯಲ್ಲಿ ನಡೆದಂಥದ್ದು. ಬೈಬಲ್ ಅಲ್ಲದೆ ಬೇರೆ ಚರಿತ್ರೆಗಳಲ್ಲಿ ಕೂಡ, ಐಗುಪ್ತರ ಚರಿತ್ರೆಯಲ್ಲಿ ಇದರ ದಾಖಲೆ ಉಂಟು. ಅವರು ಬಂದು ಫರೋನ ಸನ್ನಿಧಿಗೆ ಬಂದು, ಇಸ್ರಾಯೇಲ್ರ ದೇವರಾದ ಯೆಹೋವನು ನನ್ನ ಜನರನ್ನು ನನಗಾಗಿ ಅರಣ್ಯದೊಳಗೆ ಜಾತ್ರೆ, ಹಬ್ಬ, ಯಜ್ಞ, ಆರಾಧನೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕು. ದೇವರು ಬೈಪಾಸ್ ಮಾಡಲಿಲ್ಲ. ಅಂದರೆ ಅಧಿಕಾರವನ್ನು ದೇವರು ಹಾದು ಹೋಗಲಿಲ್ಲ. ಪರ್ಮಿಷನ್ ತಗೊಂಡೇ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನೀನು ಪರ್ಮಿಷನ್ ಕೊಡಬೇಕು ಎಂಬುದಾಗಿ ಕೇಳಿದಾಗ, ಯೆಹೋವನೆಂಬ ಆತನು ಯಾರು ಯೆಹೋವನು? ಇಸ್ರಾಯೇಲ್ರನ್ನು ಕಳಿಸ್ಕೊಡ್ಲಿಕ್ಕೆ ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಫರೋಹನು ಉತ್ತರ ಮೋಶೆ ಆರೋನರಿಗೆ ಕೊಡ್ತಾನೆ. ವಿಮೋಚನಕಾಂಡ 5ನೇ ಅಧ್ಯಾಯ 2ನೇ ವಚನದಲ್ಲಿ ಮಾತು ಬರೆದಿದೆ. ಸರಿ, ಆದರೆ ಮೋಶೆ ಮತ್ತು ಆರೋನರು ಅಷ್ಟಕ್ಕೆ ಅವರು ನಿಲ್ಲಲಿಲ್ಲ. ಮತ್ತೆ ಮಾತಾಡಿಬಿಟ್ಟು ಅವರು ಫರೋಹನಿಗೆ ಹೇಳ್ತಾರೆ, ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು. ಅಂದರೆ ನಮ್ಮನ್ನು ಭೇಟಿಯಾದರು, ದೇವರು ನಮ್ಮನ್ನು ಭೇಟಿಯಾಗಿದ್ದಾರೆ. ದೇವರು ಮಾತಾಡಿದರು. ಇಬ್ರಿಯರ ದೇವರು, ಯಾಕಂದರೆ ಐಗುಪ್ತದ ದೇವರು ಕನಿಷ್ಠ ಒಂದು 10 ದೇವರುಗಳು ದೇವತೆಗಳು ಅವ್ರಿಗಿದ್ರು. ಆದ ಕಾರಣ ಇಬ್ರಿಯ ದೇವರು, ಒಬ್ಬನೇ ದೇವರು ನಮಗೆ ಎದುರುಗೊಂಡನು, ನಮ್ಮ ಹತ್ರ ಮಾತಾಡಿದನು. ಆದ ಕಾರಣ ಅಪ್ಪಣೆ ಆದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣ ಮಾಡಿಬಿಟ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರವಾಗಿ ನಾವು ಬಲಿ ಅರ್ಪಿಸಬೇಕು, ಮಾಡಿಬಿಟ್ಟು ಬರುವೆವು, ಮತ್ತೆ ಬರ್ತೀವಿ ಎಂಬುದಾಗಿ ಹೇಳ್ತಾರೆ. 5ನೇ ಅಧ್ಯಾಯ 3ನೇ ವಚನದಲ್ಲಿ ಆ ಮಾತನ್ನು ಹೇಳಿದ ಮೇಲೆ ಫರೋಹನ ಒಂದು ಉತ್ತರ ಭಾಳ ವಿಚಿತ್ರವಾದಂಥ ಉತ್ತರವಾಗಿತ್ತು. ಐಗುಪ್ತರ ಅರಸನು ಮೋಶೆ ಮತ್ತು ಆರೋನರಿಗೆ ಹೇಳಿದಂಥ ಮಾತು ಏನಂದರೆ, 5ನೇ ಅಧ್ಯಾಯ ವಿಮೋಚನಕಾಂಡ 4ನೇ ವಚನದಲ್ಲಿದೆ. ಮೋಶೆಯೇ, ಹೆಸರೇ ಕರೀತಾ ಇದ್ದಾನೆ, ಮೋಶೆಯೇ, ಆರೋನನೇ, ಈ ಜನರು ಅಂದರೆ ಇಸ್ರಾಯೇಲರು ತಮ್ಮ ಕೆಲಸವನ್ನು ಬಿಡುವಂತೆ ನೀವು ಯಾಕೆ ಮಾಡುತ್ತೀರಿ? ಕೆಲಸನೇ ಇಂಪಾರ್ಟೆಂಟು. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳುವುದುಂಟು. ಕೆಲಸನೇ ಆರಾಧನೆ, ಕೆಲಸನೇ ಪೂಜೆ. ಹಾಗಿರುವಾಗ ಕೆಲಸ ಬಿಟ್ಟು
ಏನೋ 3 ದಿವಸ ಪ್ರಯಾಣ ಮಾಡಿಬಿಟ್ಟು ದೇವರಿಗೆ ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳ್ತಿರಲ್ಲ ಎಂಬಂಥ ಮಾತಿನ ತಾತ್ಪರ್ಯ. ಫರೋಹನ್ನು ಹೇಳಿಬಿಟ್ಟು ಬಿಟ್ಟು ಕೆಲಸ ನಡೀಲಿ, ಮುಂದುವರಿಸಲಿ, ಈ ಜನರು ಬಲು ಹೆಚ್ಚಾದರೂ ನೋಡ್ರಿ, ಅವ್ರು ತಮ್ಮ ಬಿಟ್ಟು ಕೆಲಸವನ್ನು ಬಿಟ್ಟುಬಿಡುವುದಕ್ಕೆ ನೀವು ಆಸ್ಪದ ಮಾಡಬಾರ್ದು, ಆ ರೀತಿ ಮಾಡಬೇಡ್ರಿ, ಕೆಲಸ ನಿಲ್ಲಿಸಬೇಡ್ರಿ ಎಂಬಂಥ ಮಾತನ್ನು ಫರೋಹನು ಮೋಶೆ ಆರೋನರಿಗೆ ಹೇಳ್ತಾನೆ ರೀ. ಅಷ್ಟೇ ಅಲ್ಲದೆ ಆರಾಧನೆ ಮಾಡುವಂಥದ್ದನ್ನು ಬೇರೆ ರೀತಿಯಾಗಿ ಅವನು ಇಂಟರ್ಪ್ರೆಟ್ ಮಾಡ್ತಾನೆ, ಅರ್ಥ ಬಿಡಿಸ್ತಾನೆ. ಅದೇನಂತ ಹೇಳಿದ್ರೆ, ಅವರು ಈವರೆಗೆ ಮಾಡದೆ ಇಟ್ಟಿಗೆಗಳ ಲೆಕ್ಕವನ್ನು ಮುಂದೆಯೂ ಒಪ್ಪಿಸಬೇಕು, ಅದನ್ನು ಕಡಿಮೆ ಮಾಡಬಾರ್ದು. ಅವರು ಮೈಗಳ್ಳರಾದ್ದರಿಂದ, ಲೇಜಿಯಾಗಿದ್ದರಿಂದ, ಸೋಮಾರಿಗಳಾದ್ದರಿಂದ ನಾವು ಹೋಗಿ ನಮ್ಮ ದೇವರಿಗೆ ಯಜ್ಞವನ್ನು ಮಾಡಿ ಬರುವುದಕ್ಕೆ ಅಪ್ಪಣೆ ಆಗಬೇಕಂತ ಹೇಳ್ತಿದ್ದಾರೆ. ಸೋಮಾರಿಗಳು, ಆರಾಧನೆ ಮಾಡುವಂಥವರು ಸೋಮಾರಿಗಳು. ಇದು ಫರೋಹನ ಒಂದು ಅಭಿಪ್ರಾಯ, ಫರೋಹನ ಅರ್ಥ. ಆದರೆ ಆ ರೀತಿಯಾಗಿ ತಪ್ಪು ತಿಳ್ಕೊಂಡು ನೀವು ನಿಮಗೆ ಪರ್ಮಿಷನ್ ಕೊಡೋದಿಲ್ಲ, ಅವರು ಹೋಗಬಾರ್ದು, ಅವರಿಗೆ ಕಷ್ಟವಾದ ಕೆಲಸವಿದ್ದರೆ ಸುಳ್ಳು ಮಾತುಗಳಿಂದ ನೀವು ನಂಬಬೇಡ್ರಿ ಅಂತ ಹೇಳ್ಬಿಟ್ಟು ತನ್ನ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಅರಸನು. ಐಗುಪ್ತದ ಅರಸನು ತನ್ನ ಅಧಿಕಾರಿಗಳಿಗೆ ಈ ಕೆಲಸ ಮಾಡುವಂಥ, ಬಿಟ್ಟಿ ಕೆಲಸ ಮಾಡುವಂಥ, ಇಟ್ಟಿಗೆ ಕೆಲಸಗಳನ್ನು ಮಾಡುವಂಥ ಇವರಿಗೇನು ಮಾಡಬೇಕು, ನೀವು ಇನ್ನಷ್ಟು ಕೆಲಸ ಕೊಡ್ರಿ, ಅವ್ರು ಸೋಮಾರಿಗಳು, ಏನೋ ಆರಾಧನೆ ಮಾಡ್ತಾರಂತೆ, ಆರಾಧನೆ 3 ದಿವಸ ಪ್ರಯಾಣ ಮಾಡಿ ದೇವರಿಗೆ, ಯೆಹೋವನಿಗೆ, ಇಬ್ರಿಯರ ದೇವರಿಗೆ ಯಜ್ಞ ಅರ್ಪಿಸ್ತಾರಂತೆ ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ರೀ. ಮತ್ತು ಇನ್ನು ಒಂದು ಕಠಿಣವಾದಂಥ ತೀರ್ಮಾನ ಅರಸನು ತಗೊಳ್ತಾನೆ. ವಿಚಿತ್ರ, ಅದು ದುಃಖಕರವಾದದ್ದು ಏನಂದರೆ, ನೀವು ಇನ್ನು ಮುಂದೆ ಅವರಿಗೆ ಹುಲ್ಲನ್ನು ಕೊಡಬೇಡ್ರಿ. ಇಟ್ಟಿಗೆ ಮಾಡಬೇಕಾದ್ರೆ ಹುಲ್ಲು ತಕ್ಕೊಂಡು ಅದನ್ನು ಸುಡಬೇಕು, ಆದರೆ ಹುಲ್ಲೇ ಕೊಡಬೇಡ್ರಿ. ಆವಾಗ ಅವರು ಹೋಗಿ ಎಲ್ಲಾದರೂ ಹೋಗಿ ತಗೊಂಬರಲಿ ಎಂಬುದಾಗಿ ಇನ್ನಷ್ಟು ಕಷ್ಟ ಅವ್ರಿಗೆ ಕೊಡ್ತಾರೆ. ನೋಡ್ರಿ, ಆರಾಧನೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಆವತ್ತಿನ ದಿವಸ ಇಬ್ರಿಯರಿಗೆ, ಇಸ್ರಾಯೇಲರಿಗೆ, ದೇವಜನರಿಗೆ ಆರಾಧನೆ ಆಶೀರ್ವಾದದ ಒಂದು ಭಾಗ, ಅಥವಾ ಆಶೀರ್ವಾದದ ಒಂದು ಪ್ರಕಟಣೆ ಆರಾಧನೆ. ವರ್ಷಿಪ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ದ ಬ್ಲೆಸ್ಸಿಂಗ್ ದೇ ಹ್ಯಾವ್ ರಿಸೀವ್ಡ್. ಆದ ಕಾರಣ ಅವ್ರು ನಾವು ಆರಾಧನೆ ಮಾಡಬೇಕು. 106 ವರ್ಷಗಳು ಗುಲಾಮರಾಗಿದ್ದಂಥವರು ಬಿಡುಗಡೆ ಆದ ತಕ್ಷಣ ಮಾಡುವಂಥದ್ದು ಆರಾಧನೆ. ಲಿಬರ್ಟಿ ಲೀಡ್ಸ್ ಟು ವರ್ಷಿಪ್. ಬಿಡುಗಡೆ ಆರಾಧನೆಗೆ ನಡೆಸ್ತದೆ. ಬಿಡುಗಡೆಯಾಗದ ವ್ಯಕ್ತಿ, ಅದು ಪಾಪದಿಂದ ಇರ್ಬೋದು, ಸ್ವಾರ್ಥದಿಂದ ಇರ್ಬೋದು, ಯಾವುದೇ ದುರಭ್ಯಾಸಗಳಿಂದ ಇರ್ಬೋದು, ಬಂಧನದಲ್ಲಿರುವಂಥ ವ್ಯಕ್ತಿ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ದೇವರು ಬಿಡುಗಡೆ ಮಾಡಬೇಕು. 100ಕ್ಕೆ 100% ನಾವು ಬಿಡುಗಡೆ ಆದರೆ 100ಕ್ಕೆ 100 ಆರಾಧನೆ ಅದ್ಭುತವಾಗಿ, ಸ್ವಾತಂತ್ರ್ಯವಾಗಿ ಇರ್ತದೆ. ಮತ್ತು ಹುಲ್ಲು ಕೊಡಬಾರ್ದು ಎಂಬುದಾಗಿ ಹೇಳಿಬಿಟ್ಟು ಆಯಾ ದಿನದಲ್ಲಿ ಇದನ್ನು ಮುಗಿಸ್ಬೇಕು. ಅಂದರೆ ಡೆಡ್ ಲೈನ್ ಕೊಟ್ಬಿಡ್ತಾನೆ, ಇಷ್ಟು ಡೇಟ್ ಒಳಗೆ ನೀವು ಮುಗಿಸ್ಬೇಕು. ಮೊದಲು ಹುಲ್ಲು ಕೊಟ್ಟು ಮುಗಿಸಂತಿದ್ರು, ಈಗ ಹುಲ್ಲು ಕೊಡದೆ ನೀವು ಹೋಗಿ ತಗೊಳ್ರಿ, ಆದರೆ ಈ ಟೈಮ್ ಒಳಗೆ ನೀವು ಈ ಇಟ್ಟಿಗೆಗಳನ್ನು ಮಾಡಬೇಕು. ಇವ್ರ ಮೇನ್ ಕೆಲಸ ಆ ರೀತಿಯಾಗಿ ಮಾಡ್ತಾಯಿದ್ರು. ಅವರು ಮಾಡದೇ ಇದ್ದಾಗ, ಮೊದಲಿನಷ್ಟು ಅವರು ಇಟ್ಟಿಗೆಗಳನ್ನು ತಂದು ಮಾಡದೇ ಇದ್ದಾಗ ಏನು ಮಾಡಿದರು, ಈ ಒಂದು ಮೇಸ್ತ್ರಿಗಳನ್ನು, ಇಸ್ರಾಯೇಲ್ ಮೇಸ್ತ್ರಿಗಳನ್ನು ಕರೆಸಿಬಿಟ್ಟು ಅವರಿಗೆ ಏಟು ಕೊಡ್ತಾರೆ, ಅವರನ್ನು ಹೊಡಿಸಿದರು. ಹೌದು, ಏಟು ಬಿತ್ತು ಅವ್ರಿಗೆ. ಯಾಕಂದರೆ ನೀವು ಮಾಡಲಿಲ್ಲ, ಟೈಮ್ಗೆ ಪ್ರಕಾರವಾಗಿ ನೀವು ಇಟ್ಟಿಗೆ ಕೊಡಲಿಲ್ಲ. ಆದ ಕಾರಣ ಏಟು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಲ್ಲ, ಚೆನ್ನಾಗಿ ಹೊಡೆದಿರಬೇಕು, ಥಳಿಸಿರಬೇಕು. ನಾಯಕರಿಗೆ ಏಟು ಬಿತ್ತು. ಅಂಥ ಸಂದರ್ಭದಲ್ಲಿ
ಒಂದು ಮಾತು ನನಗೆ ನೆನಪು ಬರ್ತದೆ. ಅದೇನೆಂದರೆ, ಆರಾಧನೆಗಾಗಿ ಏಟು ತಿಂದರು. ಬೆಂಗಳೂರಿನಲ್ಲಿ ಆರಾಧನೆ ಮಾಡಲಿಕ್ಕೆ ನಾನು ಹೋಗ್ತೀನಂತ ಹೆಂಡತಿ ಒಬ್ಬರು ಹೇಳಿದಾಗ ಗಂಡ ಚೆನ್ನಾಗಿ ಹೊಡೆದ್ರಂತೆ. ಅವರು ನನಗೆ ಅದರ ಬಗ್ಗೆ ಹೇಳಿದರು. ಇಲ್ಲಿ ಆದಂಥ ಘಟನೆ, ಆರಾಧನೆ ಮಾಡಬೇಕಂತ ಹೋದಾಗ ಇವರಿಗೆ ಕೆಲಸ ಜಾಸ್ತಿ ಮಾಡಿಬಿಟ್ಟು ಏಟು ಬಿತ್ತು ಅವರಿಗೆ. ಯಾಕೆ ನೀವು ಆರಾಧನೆ ಮಾಡಬೇಕು? ಯಾಕೆ ಅಂದರೆ ನೀವು ಮೈಗಳ್ರು, ಸೋಮಾರಿಗಳು, ಅದಕ್ಕೆ ನೀವು ಆರಾಧನೆ ಮಾಡ್ತೀರಿ ಎಂಬಂಥ ಅನುಭವ ಅಥವಾ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದರು. ಒಳ್ಳೆಯದು, ಆರಾಧನೆಗಾಗಿ ಅವರು ಏಟು ತಿಂದಿದ್ದು ಅದೂ ಒಂದು ಆಶೀರ್ವಾದವೇ ಅಂತ ಹೇಳ್ಬೋದು. ಕಡೆಗೆ ಈ ರೀತಿಯಾಗಿ ಇದ್ದಂಥ ಪರಿಸ್ಥಿತಿಯಲ್ಲಿ ಈ ಮೇಸ್ತ್ರಿಗಳು ಮೋಶೆ ಆರೋನರನ್ನು ಭೇಟಿಯಾಗಿಬಿಟ್ಟು ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ನೀವು ಹೀಗೆ ಯಾಕೆ ಮಾಡಿದಿರಿ? ವಿಮೋಚನಕಾಂಡ 5ನೇ ಅಧ್ಯಾಯ 21ನೇ ವಚನ. ಫರೋಹನು ಅವನ ಸೇವಕರು ನಮ್ಮನ್ನು ನೋಡಿ ಹೇಸಿಕೊಳ್ಳುವಂತೆ ನೀವು ಮಾಡಿಬಿಟ್ರಿ. ಮೋಶೆ ಆರೋನ್ರೇ, ನಾವು ಹೇಸಿಗಾಗ್ಬಿಟ್ಟಿದ್ವಿ ಫರೋಹನ ಅಧಿಕಾರಿಗಳ ದೃಷ್ಟಿಯಲ್ಲಿ. ಯಾಕೆ ಹೀಗೆ ಮಾಡಿದ್ರಿ? ನಮ್ಮನ್ನು ಸಂಹಾರ ಮಾಡುವುದಕ್ಕೆ ಅವರಿಗೆ, ಅಂದರೆ ಮೇಸ್ತ್ರಿಗಳಾದ ಇಸ್ರಾಯೇಲ್ ಮೇಸ್ತ್ರಿಗಳಾದಂಥ ನಮ್ಮನ್ನು ಕೊಲ್ಲುವುದಕ್ಕೆ ನೀವು ಫರೋಹನ ಅಧಿಕಾರಿಗಳಿಗೆ ಕತ್ತಿ ಕೊಟ್ಟ ಹಾಗೆ ಆಯ್ತಲ್ಲ ಅಂತ ಹೇಳ್ತಾರೆ. ಒಳ್ಳೆಯ ಒಂದು ಎಕ್ಸಾಂಪಲ್ ಇದು. 5ನೇ ಅಧ್ಯಾಯ 21ನೇ ವಚನ ವಿಮೋಚನ ಕಾಂಡದಲ್ಲಿ ಆ ರೀತಿಯಾಗಿ ಅವ್ರು ಹೇಳಿಬಿಟ್ಟು ತಕ್ಕ ಶಿಕ್ಷೆ ದೇವರು ನಿಮಗೆ ಕೊಡಲಿ ಅಂದ್ಬಿಡ್ತಾರೆ. ಈಗ ಮೋಶೆ ಆರೋನರು ಒಳ್ಳೆಯ ಉದ್ದೇಶದಿಂದ ದೇವರು ಹೇಳಿದ ಹಾಗೆ ಇವ್ರ ಹತ್ರ ಬಂದು ಆ ಕೆಲಸವನ್ನು ಮಾಡಿದಾಗ, ಈಗ ಇಸ್ರಾಯೇಲ್ರ ಹಿರಿಯರು ಮೇಸ್ತ್ರಿಗಳು ಏನು ಮಾಡಿದ್ರು, ದೇವರು ಮೋಶೆ ಆರೋನ್ರೇ, ದೇವರು ನಿಮಗೆ ಶಿಕ್ಷೆಯನ್ನು ಕೊಡಲಿ, ವಿಧಿಸಲಿ ಅಂತ ಹೇಳ್ತಾರೆ. ಈಗ ಐಗುಪ್ತದ ಅಧಿಕಾರಿಗಳು ಇಸ್ರಾಯೇಲ್ರ ಮೇಸ್ತ್ರಿಗಳಿಗೆ ಅಟ್ಯಾಕ್ ಮಾಡ್ತಾರೆ, ದಾಳಿ ಮಾಡ್ತಾರೆ. ಇಸ್ರಾಯೇಲ್ರ ಮೇಸ್ತ್ರಿಗಳು ಏಟು ತಿಂದ ಮೇಲೆ ಮೋಶೆ ಆರೋನರ ಹತ್ರ ಬಂದು ದೇವ್ರು ನಿಮ್ಗೆ ಶಿಕ್ಷೆ ಕೊಡಲಿ ಅಂತಾರೆ. ಅಂಥ ಒಂದು ಪರಿಸ್ಥಿತಿ. ಮೋಶೆ ಆರೋನರು ಏನು ಮಾಡಬೇಕು? ದೇವ್ರ ಹತ್ರ ಹೋಗಬೇಕು. ಹೌದು, ಅದನ್ನೇ ಅವ್ರು ಮಾಡಿದರು. ನೋಡ್ರಿ, ವಿಮೋಚನ ಕಾಂಡ 5ನೇ ಅಧ್ಯಾಯ 22ನೇ ವಚನದಲ್ಲಿ, ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಬಂದು, ಸ್ವಾಮಿ, ಈ ಜನರಿಗೆ ಯಾಕೆ ಕೇಡು ಮಾಡಿದ್ದಿ? ಮೋಶೆ ಭಾಷೆಯಲ್ಲಿ ಅದು ಮಾತನಾಡಿದ್ದು. ಯಾಕೆ ಈ ಕಷ್ಟ ಕೊಟ್ಟಿದ್ದು? ಕೇಡಲ್ಲ, ಕಷ್ಟ ಯಾಕೆ, ಅನಾನುಕೂಲ ಯಾಕೆ, ಏಟು ಬಿತ್ತಲ್ಲ ಅದು ಕೇಡಂತ ಅವ್ರು ತಿಳ್ಕೊಂಡ್ರು. ಯಾಕೆ ಮಾಡ್ದು? ನೀನು ತಪ್ಪಿಸ್ಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ತಪ್ಪಿಸಲೇ ಇಲ್ಲ ಎಂಬುದಾಗಿ ಒಂದು ಕಂಪ್ಲೇಂಟ್ ತಗೊಂಬರ್ತಾರೆ ದೇವ್ರ ಮುಂದೆ ಮೋಶೆ ಆರೋನರು, ಪ್ರತ್ಯೇಕವಾಗಿ ಮೋಶೆ. ಆ ರೀತಿಯಾಗಿ 5ನೇ ಅಧ್ಯಾಯ ಮುಗಿತದೆ. 6ನೇ ಅಧ್ಯಾಯದಲ್ಲಿ ದೇವರು ಏನು ಉತ್ತರ ಕೊಟ್ಟನೆ ಅಂತ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ದೇವರು 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ, ಮುಗಿಸುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 5. And after Moses and Aaron went in and told Pharaoh, Thus saith the Lord God of Israel, Let my people go, that they may hold a feast unto me in the wilderness. And Pharaoh said, Who is the Lord, that I should obey his voice to let Israel go? I know not the Lord, neither will I let Israel go. And they said, The God of the Hebrews hath met with us. Let us go, we pray thee, 3 days' journey into the desert, and sacrifice unto the Lord our God, lest he fall upon us with pestilence or with the sword. And the king of Egypt said unto them, Wherefore do ye, Moses and Aaron, let the people from their works get you unto your burdens? And Pharaoh said, Behold, the people of the land now are many, and ye make them rest from their burdens. And Pharaoh commanded the same day the taskmasters of the people
and their officers, saying, Ye shall no more give the people straw to make brick, as heretofore. Let them go and gather straw for themselves. And the tale of the bricks, which they did make heretofore, ye shall lay upon them. Ye shall not diminish aught thereof, for they be idle. Therefore they cry, saying, Let us go and sacrifice to our God. Let there be more work be laid upon the men, that they may labor therein, and let them not regard vain words. And the taskmasters of the people went out, and their officers, and they spake to the people, saying, Thus saith Pharaoh, I will not give you straw. Go ye, get you straw where ye can find it, yet not aught of your work shall be diminished. So the people were scattered abroad throughout the land of Egypt, to gather stubble instead of straw. And the taskmasters hasted them, saying, Fulfill your works, your daily tasks, as when there was straw. And the officers of the children of Israel, which Pharaoh's taskmasters had set over them, were beaten, and demanded, Wherefore have ye not fulfilled your task in making brick both yesterday and today, as heretofore? Then the officers of the children of Israel came and cried unto Pharaoh, saying, Wherefore dealest thou thus with thy servants? There is no straw given unto thy servants, and they say to us, Make brick. And behold, thy servants are beaten, but the fault is in thine own people. But he said, Ye are idle, ye are idle. Therefore ye say, Let us go and do sacrifice to the Lord. Go therefore now and work, for there shall no straw be given you, yet shall ye deliver the tale of bricks. And the officers of the children of Israel did see that they were in evil case, after it was said, Ye shall not minish aught from your bricks of your daily task. And they met Moses and Aaron, who stood in the way, as they came forth from Pharaoh. And they said unto them, The Lord look upon you, and judge, because ye have made our savour to be abhorred in the eyes of Pharaoh, and in the eyes of his servants, to put a sword in their hand to slay us. And Moses returned unto the Lord, and said, Lord, wherefore hast thou so evil entreated this people? Why is it that thou hast sent me? For since I came to Pharaoh to speak in thy name, he hath done evil to this people, neither hast thou delivered thy people at all.